ಬಂದೆ ಬನ್ನಿ ಸಮಿತಿಯವರು ಬನ್ನಿ. ಬರೋಣ ನೀವು ಮಾತಾಡ್ಬೋಣ. ಮೇಲೆ ಮೇಲೆ ಒಳಗಡೆ ಇದು ಮಾಡಿಲ್ವಾ? ಕೋಡಿ ಸರ್, ಇದು ಕೋಡಿ ಇದೆ. ಹಳೆ ಕಾಲದ ಹಳೆ ಕಾಲ ಇನ್ನೂ ಕಾಲ ಹಂಗೆ ಓದ್ತಾನೆ. ಓವರ್ ಜಾಸ್ತಿ ಬಂದ ಮನೆಗೆ ಎರಡು ಕೋಡಿ ಇದೆ ಸರ್. ಇದು ಆ ಕಡೆ ಕೊಡಿ, ಈ ಥರ ಕೊಡಿ. ಅದು ಕಿತ್ಕೊಂಡಳ್ಳಿ ಆದಮೇಲೆ ಸಂಗಮಗೆ ತರಿಸ್ತೀವಿ. ಇದೆಲ್ಲ ಹೋಗಿ ನಮ್ಮ ಕಿತ್ಕೊಂಡಳ್ಳಿ ಇದೆಲ್ಲ ಬೆಂಗಳೂರು ನಾವೆಲ್ಲ ಕುಡಿ. ಇದನ್ನ ಅರ್ಕಾವತಿ ನದಿ ಅನ್ನೋದು. ಅರ್ಕಾವತಿ ನದಿ ಹುಟ್ಟಿದ 5ನೇ ಕೆರೆ ಸರ್. ಅದಕ್ಕೆ ಸರ್ ನಾವು ಫಸ್ಟಿಂದ ಅಲ್ಲಿಂದ ಪ್ಲ್ಯಾನ್ ಮಾಡ್ತೀವಿ ಸರ್. ನಗರ ಕಡೆ ನಾನು ಹಿಂಗೆ ರಿವರ್ಸ್ ಬಂದೆ ನೋಡೋಣ ಅಂತ. ನೀವು ಹೇಳ್ದು ನಾವು ಕೇಳೋಂಗಿಲ್ಲ. ನಮಗೆ ಎಲ್ಲಿ ಇನ್ಫಾರ್ಮೇಷನ್ ಅಲ್ಲಿ ಬರೋಣ ಫಸ್ಟ್, ಆಮೇಲೆ ನೋಡೋಣ ಅಂತ ಐಡಿಯಾ ಬರ್ತದೆ ನಮಗೆ. ಹೌದು ನಡೀರಿ. ಬರ್ತಿದೆಯಾ? ಕೆಮಿಕಲ್ ವಾಟರ್ ಇರುತ್ತೆ, ಅದಕ್ಕೊಂದು ರೀತಿ ಆಗಿದೆ. ನಮ್ಮ ಸಿವರೇಜ್ ಎಲ್ಲಿಂದ ಬರ್ತಿಲ್ಲ ನಗರಕೆರೆ ಅಲ್ಲ ಎದ್ದಿದ್ದಂಗಿದೆ ಕುಡಿಯೋ ನೀರು. ನೀರು ಚೆನ್ನಾಗಿದೆ ಸರ್, ಕಪ್ಪು ಬರುತ್ತೆ ಸರ್. ನಮ್ಮೊಂದು ಮೀಡಿಯಾನೂ ಇದೆ ಸರ್ ಅದರಲ್ಲಿ. ಓಪನ್ ಮಾಡಿದ್ರೆ ಅಲ್ಲ ಬಸವರಾಜ್, ಇವಾಗ ಇಲ್ಲಿ ಹಳ್ಳಿಗಳೆಲ್ಲ ಇದೆಯಲ್ಲ, ಈ ಪಕ್ಕದಲ್ಲಿ ಏನಾದ್ರು ನೀರು ಕುಡಿಯೋಕೆ ಏನೋ ಬೋರ್ವೆಲ್ ಹಾಕಿದ್ರೆ ಸರಿ 2 ಗ್ರಾಮದ್ದು ಸರ್. ನಿಮ್ಮ ಎನ್ವೈರ್ಮೆಂಟ್ ಎನ್ವಿರಾನ್ಮೆಂಟಲ್ ಅವರು ಸರ್ 2 ಟ್ಯಾಂಕ್ದು ಪೊಲ್ಯೂಷನ್ ಆಗಿದೆ ಸರ್. 2 ಗ್ರಾಮ ಕುಡಿಯಬಹುದು ಸರ್. ಮಧುರಾವತಿ ಇರ್ಬೋದು 3 ಗ್ರಾಮನು 4 ಗ್ರಾಮನೂ ಬರುತ್ತೆ ಸರ್. 18 ಈ ಗ್ರಾಮಗಳಿಗೆ ಸರ್ ನೀರು ಕುಡಿಯೋದಕ್ಕೆ ಯೋಗ್ಯ ಇಲ್ಲ ಅಂತ ಸರ್ಟಿಫೈ ಆಗಿದೆ ಸರ್. ಇದು ಅದರಲ್ಲಿ ಮಲ್ಲಿಗೆ ಸರ್ ನಾವು ಬಟ್ ಕುಡಿಯೋಕ್ಕೆ ಯೋಗ್ಯ ಇಲ್ಲ ಅಂತ ಹಿಂಗೆ ಬಿಟ್ಟರೆ ಬೋರ್ವೆಲ್ ಎಲ್ಲ ಹಾಳಾಗೋಗ್ತಲ್ಲ. ನಾನೆಲ್ಲ ಕುಡಿತಿರೋ ನೀರು ಇದೆ ಸರ್. ನೀವು ಯಾರು ಬಂದೇ ಇಲ್ಲ ನಮ್ಮ ಹತ್ರ. ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ನ್ಯೂಸ್ ಪೇಪರಲ್ಲಿ ಬಂದು ಬೆಳಗ್ಗೆ ನಾನು ಓದ್ಬಿಟ್ಟು ಕೇಸ್ ರಿಜಿಸ್ಟರ್ ಮಾಡಿ ನಾನು ಬಂದಿದ್ದೀನಿ ನೋಡೋಕ್ಕೆ. ನೀವು ಯಾರು ಬರಲೇ ಇಲ್ಲ. ನಮ್ಮ ಲಾಯರ್ಗಳು ಬಂದಿಲ್ಲ, ನೀವು ಬಂದಿಲ್ಲ, ನಮ್ಮ ಬಸವರಾಜ್ ಹೇಳಿಲ್ಲ ನಮಗೆ. ಕುಡಿಯೋಕೆ ಯೂಸ್ ಮಾಡ್ತಾ ಇದ್ದಾರಾ ಇದನ್ನ ಅಂತ? ಎಷ್ಟೂರಿಗೆ? ತುಮಕೂರು ಎಷ್ಟು ಜನಸಂಖ್ಯೆ? 1,000,000 ಜನಸಂಖ್ಯೆ ಈ ಊರಲ್ಲಿ. ಅಲ್ಲ, ಈ ಕುಡಿಯೋ ನೀರು ಮಕ್ಕಳಿಗೆ ಚೆಕ್ ಮಾಡಿದ್ರಾ? ಹೌದು, ಮಾಡಿದ್ದೀವಿ ಸರ್. ಎಲ್ಲರೂ ಕೂಡ ಪೇಷಂಟ್ 60 ಜನದಲ್ಲಿ ನ್ಯಾಚುರಲ್ ಡೆತ್ ಆಗಿ ಬರೀ 6 ಜನ. ಇದೆಲ್ಲ ಕಿಡ್ನಿ ಪ್ರಾಬ್ಲಮ್ಸ್, ಕ್ಯಾನ್ಸರ್ ಪೇಷಂಟ್ಸ್. ಇದೇನಾಗುತ್ತೆ ಕೆರೆ ಸರ್, ಸುತ್ತು ಇದೊಂದು ಕೆರೆ ಸುತ್ತು ಹಳ್ಳಿಗಳಿದೆ ಸರ್. ಇದು ಕೆರೆ ಮಧ್ಯ. ಇದು ತುಮಕೂರು, ಈ ಕಡೆ ಗೌಡಳ್ಳಿ, ಬೈಸಂದ್, ಇದು ಬೈಸಂದ್ರ ಪಾಳ್ಯ. 2 ಪಂಚಾಯತಿಗಳು 2 ಕೆರೆನೂ ಅಟ್ಟೆ ಸೆಂಟ್ರ್ ಪಾಯಿಂಟ್ ಸರ್ ಹಳ್ಳಿಗಳಿಗೆ. ಕೆರೆ ಸುತ್ತು ಹಳ್ಳಿಗಳು. ಈ ನೀರು ಎತ್ತುತ್ತಿರಲ್ಲ, ಇದು ಫಿಲ್ಟರ್ ಮಾಡ್ತಾರಾ? ನಿಮಗೆ RO ಪ್ಲಾಂಟ್ಸ್ ನೀರು ಸಹ ಶುದ್ಧಕ್ಕೂ ಇಲ್ಲ ಸರ್ ಕುಡಿಯೋದಕ್ಕೆ. ಅದು ಇದು ಒಳಗಡೆ RO ಪ್ಲಾಂಟ್ ಇದೆಯಾ? ಆಮೇಲೆ ನೋಡೋಣ. ತುಮಕೂರು ಕೆರೆಯಲ್ಲಿ ಇದೆ ಸರ್, ಇಲ್ಲಿಲ್ಲ. ಇದೆಲ್ಲ ಇಲ್ಲಿ RO ಪ್ಲಾಂಟ್
ಉದ್ದಕ್ಕಾಗಲ್ಲ ಇದು ಎಲ್ಲ ಇದಾಕ್ಬಿಡೋ ಉದ್ದು ಮತ್ತೆ ನಿಂಗೆ ಬರ್ಬೇಕು ಹಂಗೆ ಹೋಗ್ಬೇಕು ನಾವು ಸರ್ ಅಲ್ಲೇ ಸಿಕ್ಕೆ ಹಂಗೆ ಬರ್ಬೇಕಾ ಅಲ್ಲ ನಮ್ಮ ಪತ್ರಕರ್ತರು ಯಾರು ಹೇಳಿಲ್ವಲ್ಲ ನಮಗೆ ಸರ್ ಕಂಟಿನ್ಯೂಸ್ ಸುದ್ದಿಗಳು ಇದ್ದೇ ಇರ್ತದೆ ಸರ್ ದೊಡ್ಡಬಳ್ಳಾಪುರ ಕಂಟಿನ್ಯೂಸ್ ಎಲ್ಲ ಪೇಪರ್ ಒಳಗೆ ಇದ್ದೇ ಇರ್ತದೆ ಪೇಜ್ ಗಟ್ಟಲೆ ಬರ್ತಿದ್ದೀವಿ ಬೆಳೆ ಹಾಕ್ತಿದಾರಲ್ಲ ಜಂಪಲ್ ಸರ್ ಅದು ಇದು ದನ ತರ ಕುಡಿತಾವ ನೀರು ಸರ್ ದನ ಕರ ಸರ್ ಸತ್ತಿದ್ದಾವೆ ಕುಡ್ದವೆಲ್ಲ ಸತ್ತಿದ್ದಾವೆ ಸರ್ ದನ ಕರುಗಳು ಕೂಡ ಕ್ಯಾನ್ಸರ್ ಕಾಯಿಲೆ ಅವ್ರದ್ದು ಲಾಸ್ಟ್ ಇಯರ್ 85 ಮೇಕೆ ಸತ್ತು. ಮೊನ್ನೆ ಒಂದೇ ಸಲ ಬಾಷ್ಟಿಳಿಯಲ್ಲಿ 2 ಹಸು ಕುಡ್ದು ಸಂಜೆ ಪಶ್ಕೆ 2 ಹಸು. ಬಟ್ ಈ ಪಕ್ಷಿಗಳೆಲ್ಲ ಇದ್ದಂಗಿದೆಯಲ್ಲ ಅವು ಅಡ್ಜಸ್ಟ್ ಆಗ್ಬಿಟ್ಟವೆ ಇಲ್ಲ ಸರ್ ರೇರ್ ಸರ್ ಇದ್ರಾಗ ಇಷ್ಟೊಂದು ಕಡಿಮೆ ಸರ್ ಪಕ್ಷಿಗಳು ಇನ್ನು ತುಂಬಾ ಇರ್ತಾ ಇದ್ವಿ ಸರ್ ಇಲ್ಲೆಲ್ಲ ಡಾಕ್ಟರ್ ಬರೋದು ಕೇಳ್ತಾರೆ ನೀವು ಇದು ಡಿ ಕ್ಯಾಟಗರಿ ಅಂತ ಬರುತ್ತೆ ಅಗ್ರಿಕಲ್ಚರ್ಗೆ ಫಿಶಿಂಗಿಗೆ ಇದನ್ನ ಯೂಸ್ ಮಾಡ್ತಾರೆ ಎಲ್ಲಿ ರಿಪೋರ್ಟ್ ಕೊಡಿ ಡಿ ಹೆಂಗೆ ಯೂಸ್ ಮಾಡ್ತಾ ಇದ್ದಾನ ಫಿಶಿಂಗ್ ಇದೆ ಇದರಲ್ಲಿ ಫಿಶಿಂಗ್ ಅಷ್ಟೇ ನಮಗೆಲ್ಲ ಗೋಯಿಂದ ನಾವು ಕೆಮಿಕಲ್ಸ್ ಇದೆ ಅಂತ ಹೇಳ್ತಾರಲ್ರಿ ಕೆಮಿಕಲ್ಸ್ ಏನಿಲ್ಲ ಸರ್ ಅದು ಇದ್ರದ್ದು ರಿಪೋರ್ಟ್ ಕೊಡಿ ವಾಟರ್ದು ಏನು ತಮ್ಮ ಹೆಸರು ಶಿವಕುಮಾರ್ ಅಂತ ಶಿವಕುಮಾರ್ ಇವಾಗ ನಾವಿಬ್ರು ಕುಡಿಯೋಣ ಈ ನೀರು ಕುಡಿಬೋದು ನೀವು ಫಸ್ಟ್ ಕುಡಿ ಆಮೇಲೆ ಬೇಡ ಬೇಡ ಸುಮ್ಮನೆ ಬೇಡ ಬೇಡ ಗೊತ್ತಿ ಬೇಡ ಸೈಲೆಂಟ್ ಇರ್ರಿ ಅಲ್ಲ ಅವ್ರು ಹೇಳ್ಬೋದು ಸಾಹೇಬ್ರು ಕೇಳ್ತಾರೆ ಸೈಲೆಂಟ್ ಇರ್ರಿ ಬಂದಿದ್ದೀವಿ ನೀವು ಯಾರು ಜಗಳ ಮಾಡಂಗಿಲ್ಲ ನೀವು ಜಗಳ ಮಾಡಿ ಹೊರಟೋಗ್ಬಿಡ್ತೀನಿ ಇದು ಕಂಟಿನ್ಯೂಸ್ ಹೇಳ್ತಾ ಇರೋದು ಗೊತ್ತಲ್ಲ ಸುಮ್ಮನೆ ಆ ಕಡೆ ಅಲ್ಲೇಸ್ ಬರ್ಬೋದು ಇಲ್ಲೇಸ್ ದಾರಿ ಇಲ್ಲ ಇವಾಗ ನಾವು ಬಂದ ದಾರಿಯಲ್ಲಿ ಅಲ್ಲೇಸೇ ಹೋಗ್ಬೋದು ನೋಡ್ಬೇಕಲ್ಲ ಸರ್ ಅಲ್ಲೇಸ್ ಬರ್ಬೋದು ಸರ್ ಇಲ್ಲಿ ದಾರಿನೇ ಇಲ್ಲ ಕ್ಯಾಟಗರಿ ಹೆಂಗ್ರಿ ಹೇಳಿದ್ರಿ ಸಾಹೇಬ್ರಿಗೆ ನಾನು ಕುಡಿತೀನಿ ಅಂತ ಸಾಹೇಬ್ರು ಫಿಶಿಂಗು ಆಗಲ್ಲ ರೀ ಅಗ್ರಿಕಲ್ಚರ್ ಆಕ್ಟಿವಿಟಿ ಏನಂದ್ರೆ ದೂರ ಬೋರ್ವೆಲ್ ಹಾಕೊಂಡು ಮಾಡಿ ಈ ನೀರು ಹೊಡೆದ್ರೆ ಅದು ಬರೋದೇ ಇಲ್ಲ ಸತ್ತೋಗತ್ತೆ ಗಿಡಗಳು ನೀವು ಸುಮ್ಮನೆ ಏನೋ ಒಂದು ಹೇಳ್ತೀರ ನೀವು ಸತ್ಯ ಹೇಳ್ಬೇಕು ನಮಗೆ ಸತ್ಯ ಹೇಳ್ಬೇಕು ಇದೆಲ್ಲ ಸರಿ ಮಾಡಕ್ಕೆ ಏನು ಮಾಡಿದೀವಿ ಎನ್ವೈರ್ಮೆಂಟ್ ಅವ್ರು ನೀವು ಏನು ಆಕ್ಷನ್ ತಗೊಂಡಿದ್ದೀರಿ ಇದಕ್ಕೆ ಮೇಜರ್ ಪ್ರಾಬ್ಲಮ್ ಸೀವೇಜ್ ಉಂಟು ಸರ್ ಇದಕ್ಕೆ ಡೈರೆಕ್ಟ್ ಆಗಿ ಬಿಟ್ರಿ ಶಿವಾಜಿನ ಸೀವೇಜ್ UGD ಇಲ್ಲ ಸರ್ ಅವ್ರಿಗೆ STP ಇಲ್ಲ ಸರ್ ಅದಕ್ಕೆಲ್ಲ ಕೆರೆ ಬಿಡ್ಬೇಕು ಅಂತಿದ್ದೇನ್ರಿ ಎಲ್ಲಿಂದ ಬರ್ತದೆ ನೀರು ನೀವೇನ್ ಮಾಡಿದ್ರಿ ಕೇಸ್ ಹಾಕಿದ್ದೀನಿ ಸರ್ ಅವ್ರ ಮೇಲೆ ಕೇಸ್ ಹಾಕಿದ್ದೀನಿ ಎಷ್ಟು ಜನ ಕ್ರಿಮಿನಲ್ ಕೇಸ್ ಹಾಕಿದ್ದೀನಿ ಇಬ್ಬರ ಮೇಲೂ ಹಾಕಿದ್ದೀವಿ ಸರ್ ಬಾಶೆಟ್ಟೆಡ್ಲಿ ಮತ್ತೆ ನಗರಸಭೆ ಇಬ್ಬರ ಮೇಲೂ ಕ್ರಿಮಿನಲ್ ಕೇಸ್ ಹಾಕಿದ್ದೀವಿ ಸರ್ ಯಾವ ನಗರಸಭೆ ಇದು ದೊಡ್ಡಬಳ್ಳಾಪುರ ನಗರಸಭೆ ಮೇಲೆ ನಗರಸಭೆ ಅದು ಸೀವೇಜ್ ಎಂಟ್ರಿನೇ ಸರ್ ಮೇಜರ್ ಇಲ್ಲಿ ಪ್ರಾಬ್ಲಮ್ ಈ ಕಡೆಗೆ ಡೈರೆಕ್ಟ್ ಆಗಿ ಬರಲ್ಲ ಸರ್ ಸರ್ ಇಲ್ಲಿಗೆ ಡೈರೆಕ್ಟ್ ಆಗಿ ದೊಡ್ಡಬಳ್ಳಾಪುರ ಗಲೀಜ್ ನೀರೆಲ್ಲ ಇಲ್ಲೇ ಬರ್ತಾ ಇದೆಯಾ ಸರ್ ಇಲ್ಲ ಸರ್ ನಮ್ದು STP ಒಂದು ಪಾಯಿಂಟ್ ಇದೆ ಸರ್ ಅದು ಏನು 15 ಇಯರ್ಸ್ ಬ್ಯಾಕ್ ಅದನ್ನ ಮಾಡಿದ್ರು ಸರ್ ಸ್ವಲ್ಪ ಸ್ವಲ್ಪ ಸರ್ ನಮ್ಮದು ಟೋಟಲ್ ದೊಡ್ಡಬಳ್ಳಾಪುರಲ್ಲಿ ಸರ್ 60% ಆಫ್ ದಿ ಏನು ಮನೆಗಳಿಗೆ UGD ಕನೆಕ್ಷನ್ ಇದೆ ಸರ್ ಇನ್ನು 40% UGD ಕನೆಕ್ಷನ್ ಇಲ್ಲ ಸರ್ ಅದಾದ ನಂತರ ಇವಾಗ ಏನು ಹಿಂದೆ ಅದು STP ಪ್ಲಾಂಟ್ ಮಾಡಿದ್ರೆ ಸರ್ ಅದು ಟ್ರೆಡಿಷನಲ್ ಮೆಥಡಲ್ಲಿ ಮಾಡಿರೋದ್ರಿಂದ ಡೊಮೆಸ್ಟಿಕ್ ಪರ್ಪಸ್ಗೆ ಮಾಡಿದೆ ಸರ್ ಬಟ್ ಏನು ಅರ್ಬನೈಸೇಷನ್ ಆಗ್ತಾ ಇರ್ಬೇಕಾದ್ರೆ ಸರ್ ಇವಾಗ ಏನಂತ ಇಲ್ಲಿ ಸುತ್ತು ಫ್ಯಾಕ್ಟ್ರಿ ಎಷ್ಟಿದ್ದಾರೆ ಸರ್ ಫ್ಯಾಕ್ಟ್ರೀಸು ಇದು ಅಟ್ಯಾಚ್ ಸರ್ ಈ ಕಡೆಗೆ ಕ್ಯಾಚ್ಮೆಂಟ್ ಅಲ್ಲಿ ಹೇಳಿ ಫಸ್ಟ್ ಇವಾಗ ನನಗೆ ದೊಡ್ಡಬಳ್ಳಾಪುರ ಟೌನಿಂದ ಆ ನಗರಸಭೆಯಿಂದ ಕೆರೆಗೆ ಬರ್ತಾ ಇದೆಯಾ STP
16,000 15,000 ಹೌಸ್ ಹೋಲ್ಡ್ಸ್ ಇದೆ ಸರ್. ಇವಾಗ ಲಾಸ್ಟ್ ಸೆನ್ಸಸ್ ಪ್ರಕಾರ ಒಂದು 75 ಸರ್. ಈಗ ಒಂದು 15,000 ನಮ್ಮದು ಪಾಪ್ಯುಲೇಷನ್ ಇದೆ ಸರ್. ಅದರಲ್ಲಿ 60% ಆಫ್ ದ ಪಾಪ್ಯುಲೇಷನ್ಸ್ ಹೌಸ್ ಹೋಲ್ಡ್ಸ್ ಇದೆ ಸರ್. ಇವಾಗ ಏನವರು ಯೂಶಲಿ ಅದು ಕನೆಕ್ಷನ್ಸ್ ಇದೆ ಸರ್. ಈಗ ಅದು ನಾವು ಈ ಟ್ಯಾಂಕಿಗೆ ಬರೋದಕ್ಕೆ ಮುಂದೆ ಸರ್ 2-3 ಪಾಯಿಂಟಲ್ಲಿ ಅದು ಅಷ್ಟು ಇದಾಗುತ್ತೆ ಸರ್. ಈಗ NGT ಮತ್ತೆ ಹೇಳಿದ್ದೀನಿ ಸರ್, NGT ಇತ್ತು ಸರ್. NGT ನಮಗೆ ಅವರು ಸಿವರೇಜ್ ಶಿಫ್ಟ್ ಮಾಡಿ ಅಂತ ಹೇಳಿದ್ರು. ನಗರ ಕೆರೆಯಿಂದಾಗಿ ಶಿಫ್ಟ್ ಆಗ್ತಿದೆ ಸರ್. 6 ಕೋಟಿನಲ್ಲಿ ಕೆಲಸ ಪ್ರಾರಂಭ ಆಗಿದೆ ಸರ್. ಇದು ನಾವು 100% UGD ಮಾಡಬೇಕು ಅಂದರೆ ಸರ್ ಟೌನ್ ಹೋಗ್ತಾರೆ 57 ಕೋಟಿ ನಾವು ಟ್ರೀಟ್ಮೆಂಟ್ ಪ್ಲಾಂಟ್ಗೆ ಲಾಸ್ಟ್ ನೋಡೋಣ. ಈಗ ಸಾಹೇಬ್ರು ಕೇಳ್ತಿರೋದು ಈಗ ಎಷ್ಟು ನೀರು ಬರ್ತಾ ಇದೆ ಅಲ್ಲಿ ಸರ್. ಅಲ್ಲಿ ಅನ್ಟ್ರೀಟೆಡ್ ಎಷ್ಟು ಬರ್ತಾ ಇದ್ದಾರೆ ಬರುತ್ತೆ. ಎಷ್ಟು ಬರ್ತಾ ಇದೆ ಅದನ್ನ ಹೇಳ್ರಿ. ಸಾಹೇಬ್ರು ಕೇಳ್ತಿರೋದು ನಮ್ಮ ಕಡೆಯಿಂದ ಡೈರೆಕ್ಟ್ ಕ್ವಶನ್ ಟ್ರೀಟ್ಮೆಂಟ್ ಕರೆಕ್ಟ್ ಇಲ್ಲ ಸರ್. ಇಲ್ಲ ಸರ್, ಇದರಲ್ಲಿ ಇಲ್ಲ ಸರ್ 60% ಪ್ರೈಮರಿ ಟ್ರೀಟ್ಮೆಂಟ್ ಆಗಿ ಬರುತ್ತೆ ಸರ್. ಒನ್ಲಿ ಅಲ್ಲೂ ಗೊತ್ತಾಗುತ್ತೆ. ಸುಮ್ಮನೆ ಏನೋ ಪ್ರೈಮರಿ ಹೇಳ್ಬೇಡಿ ನೀವು. ಅದೆಲ್ಲ ಅನ್ಟ್ರೀಟೆಡ್ ಹೆಸರಿಗೆ ಮೋಟ್ರು ಅದೇನು ಕೆಲಸ ಮಾಡ್ತಾ ಇಲ್ಲ, ಬರ್ತಾ ಇದೆ ಎಲ್ಲ ಅನ್ಟ್ರೀಟೆಡ್. ಅದೇನು ಆಗಲ್ಲ. ಮಳೆ ಜಾಸ್ತಿ ಸೇರ್ಕೊಂಡ್ ಬಂದ್ಬಿಡ್ತಾರೆ. ಸರ್ ನಮ್ದು ವೇಸ್ಟಿಂದ ಸಿವರೇಜ್ ಇಂದ ಇದಾಗಿಲ್ಲ ಸರ್. ಇದು ಡ್ಯೂ ಟು ಇಂಡಸ್ಟ್ರಿಯಲ್ ಪೊಲ್ಯೂಷನ್ ಸರ್. ಇದು ಇಂಡಸ್ಟ್ರಿಗಳು ಎಷ್ಟಿದೆ ಅಲ್ಲಿ? ಪೊಲ್ಯೂಷನ್ ಇಂದ ಇದಾಗಿರೋದು. ಯಾರು ಇಂಡಸ್ಟ್ರಿಯಲ್ಲಿ ಸಂಬಂಧ ADB ಅವರು ಮೋರ್ ದನ್ 4,000 ಇಂಡಸ್ಟ್ರೀಸ್ ಇದೆ ಸರ್. ಅಲ್ಲಿ ಟೈಯಿಂಗ್ ಯೂನಿಟ್ಸ್ಗಳಿವೆ ಸರ್. ಎಷ್ಟಿದೆ ಫ್ಯಾಕ್ಟ್ರಿ? 203 ಇಂಡಸ್ಟ್ರೀಸ್. ಅದೆಲ್ಲ ಇದಕ್ಕೆ ಬರುತ್ತಾ? ಎಲ್ಲೋಗುತ್ತೆ ಅವೆಲ್ಲ? ಎಲ್ಲಿದೆ? ಅಲ್ಲಪ್ಪ, ಯಾವ್ದು ಇಂಡಸ್ಟ್ರಿ ಕೆರೆಗೆ ಬರ್ತಾ ಇಲ್ವಾ ಗಲೀಜು? ಎಲ್ಲ ಪೂರ್ತಿ ಬರ್ತಾರೆ ಸರ್. ಸ್ವಲ್ಪ ಇರಮ್ಮ, ಅವ್ರನ್ನೇ ಕೇಳ್ತಾರೆ. ಸ್ವಲ್ಪ ಇರೋ, ನಾವೇನೋ ಕೇಳಕ್ಕೆ ಬಿಡಲ್ಲ ನೀವು ಮಧ್ಯದಲ್ಲಿ. ಸರ್ ಇಶ್ಯೂಸ್ ಅಲ್ಲ, ನಾನಿವಾಗ ಬರ್ತೀನಿ. ಐ ವಾಂಟ್ ಟು ನೋ ನಿಮ್ ರೆಸ್ಪಾನ್ಸಿಬಿಲಿಟಿ ಏನು ಅಂತ ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಫ್ಯಾಕ್ಟ್ರಿ ಗಲೀಜೆಲ್ಲ ಬರ್ತಾ ಇದೆಯಾ? ಸುಮ್ಮನೆ ಲೈಸೆನ್ಸ್ ಕೊಡೋದು ಬಿಟ್ಬಿಡೋದು ಅಷ್ಟೇನಾ ಅಂತ. ಬರ್ತಿದೆ ಸರ್. ಅಷ್ಟೇನಾ? ಕೆಲವು ಬರ್ತಿದೆ. ಇಂಡಸ್ಟ್ರಿ ಪಾಲಿಸಿ ಗಿಲ್ಸಿ ಸಂಬಂಧ ಇಲ್ಲ. ನಾನು ಕೇಳ್ತಾ ಇರೋದು ಇಂಡಸ್ಟ್ರಿ ಗಲೀಜೆಲ್ಲ ಬರ್ತಾ ಇದೆಯಾ? ಬರುತ್ತೆ ಸರ್. ಯಾರು PCB ನಾನೇ ಸರ್, ನಾನೇ ಹೇಳ್ರಿ ಸರ್. ಅಲ್ಲಿ ಇಂಡಸ್ಟ್ರಿಯಲ್ ಎಫ್ಲುಯೆಂಟ್ ಯಾವ್ದು ಬರ್ತಾ ಇಲ್ಲ ಸರ್. ಇವಾಗ ಯಾವ್ದು ಬರ್ತಾ ಇಲ್ಲ. ಮುಂಚೆ ಕೆಲವು ಇನ್ಸಿಡೆಂಟ್ಗಳು ಇತ್ತು ಸರ್. ಇವಾಗ ಪ್ರೆಸೆಂಟ್ ಲಾಸ್ಟ್ 3 months ಇಂದ ಯಾವ್ದನ್ನು ನೀವೆಲ್ಲ ಚೆಕ್ ಮಾಡಿದಿರಾ? ಎಲ್ಲ ಚೆಕ್ ಮಾಡಿದ್ದೀವಿ. ಎಲ್ಲ ಇಂಡಸ್ಟ್ರಿಗಳು ಎಲ್ಲ ಇಂಡಸ್ಟ್ರಿ ಎಫ್ಲುಯೆಂಟ್ಸ್ ಹೋಗ್ತಾ ಇದೆ ಅಂತ ಅವ್ರು ಹೇಳ್ತಾರೆ. DC ಸಾಹೇಬ್ರಿಗೆ ರಿಪೋರ್ಟ್ ಗಿವನ್ ಬೈ ದಿ ಬೇರೆ ಕಡೆಯಿಂದ ಅವ್ರಾಗಾರೆ ಸುಳ್ಳು ಹೇಳ್ತಾರೆ ಅಂತ. ಅಗೇನ್ಸ್ಟ್ ದಿ ಕಂಪ್ಲೇಂಟ್ ಸರ್ 3 months ಇಂದ ದೇರ್ ಆರ್ ನೋ ಸಿಂಗಲ್ ಕಂಪ್ಲೇಂಟ್ ಆನ್ ಡಿಸ್ಚಾರ್ಜಸ್. ಕಂಪ್ಲೇಂಟ್ ಪಬ್ಲಿಕ್ ಕಂಪ್ಲೇಂಟ್ ಇಲ್ಲ ಸರ್. ಯಾವ್ದನ್ನು ಡಿಸ್ಚಾರ್ಜ್ ಮಾಡ್ತಾ ಇಲ್ಲ. ಇರ್ಲಿ ರೀ, ಎಲ್ಲಿ ಫ್ಯಾಕ್ಟ್ರಿ ಇರೋದು? ಫ್ಯಾಕ್ಟ್ರಿ ಎಲ್ಲಿರೋದು ಸರ್? ಫ್ಯಾಕ್ಟ್ರಿಗಳೆಲ್ಲ ಇಲ್ಲೇ ಆ ಕಡೆ ಇದೆ, ಅಪ್ಪರ್ ಸ್ಟ್ರೀಮ್ ಅಲ್ಲಿ. ನಿಮ್ಗೂ ಮಾತಾಡಕ್ಕೆ ಆಗ್ತಿಲ್ಲ. ಒಂದ್ಸಲ ಒಂದೊಂದು ಹೇಳ್ತೀರಾ. ಅವರು ಇದು ಅನ್ಟ್ರೀಟೆಡ್ ವಾಟ್ರದು ನಿಮ್ಮ ದೊಡ್ಡಾಪುರ ಟೋನ್ ಬರೋದೆಲ್ಲ ಅನ್ಟ್ರೀಟೆಡ್ ಸೇರುತ್ತೆ ಅಲ್ಲಿ. ಈ ಕೆರೆಗೆ ಡೈರೆಕ್ಟ್ ಆಗಿ ಬರಲ್ಲ ಸರ್. ಮಿಕ್ಸ್ ಚಿಕ್ಕಮಗಳೂರಿಗೆ ಬಂದು ಅಲ್ಲಿಂದ ಓವರ್ಫ್ಲೋ ಇಲ್ಲಿಗೆ ಬರುತ್ತೆ. ಅಂದ್ರೆ ಅಲ್ಲೂ ಪೊಲ್ಯೂಟ್ ಆಗಿ ಇಲ್ಲೂ ಪೊಲ್ಯೂಟ್ ಆಗ್ತಾ ಇದೆ ಅಷ್ಟೇ. 100% ಸರ್. ಅದು ಟ್ರೀಟೆಡ್ ವಾಟರ್ ಅಲ್ಲ. ಟ್ರೀಟೆಡ್ ವಾಟರ್ ಅಲ್ಲ. ಟ್ರೀಟೆಡ್ ವಾಟರ್ ಅಲ್ಲ. ಇವಾಗ ನೋಡೋಣ ಫ್ಯಾಕ್ಟ್ರಿ ಸೈಡ್ ನಾವು ಹೋಗೋಣ. ಸ್ವಲ್ಪ ಇಲ್ಲಿ ಹೋಗಿಲ್ವಾ? ಕೆರೆ ನೀರಿಗೆ ಫಿಲ್ಟರ್ ಮಾಡ್ತಾರೆ. ಆದರೆ ನಾವು ಕನ್ಸ್ಯೂಮರ್ ಪಾಯಿಂಟ್ ಅಲ್ಲಿ ನೋಡಿದ್ರೆ ಇಟ್ ವಾಸ್ ಸಮ್ ಎಸ್ ಪೋರ್ಟಬಲ್ ಸರ್. ಬಟ್ ಸ್ಟಿಲ್ ದೇ ಡಿಮ್ಯಾಂಡೆಡ್ ದಟ್ ಜಕ್ಕಲ್ ಮರದಿಂದ ನೀರು ಬೇಕಂತ. ಸೊ ವಿ ಆರ್ ಗಿವಿಂಗ್ ದಟ್ ವಾಟರ್. ಜಕ್ಕಲ್ ಮರದ ನೀರು ಕೊಡ್ತಾ ಇಲ್ಲ ಮಾಡಿದ್ದು ಬೋರ್ವೆಲ್ ನೀರು ಕೊಡ್ತಾ ಇದ್ದೀವಿ. ಈಗ ಬಿಟ್ಬಿಟ್ಟಿದ್ದಾರೆ, ಅದು ಸ್ಟಾಪ್ ಮಾಡಿದ್ದಾರೆ. ಸ್ಟಾಪ್ ಮಾಡವ್ರೆ. ಚೆನ್ನಾಗಿದ್ದು ಬಿಟ್ಟು ನಮ್ಗೆ
ನೀರು ಕೊಡ್ತಾ ಆಕ್ಚುಲಿ ನಮ್ಮ ಫಾದರ್ಗೆ ಕ್ಯಾನ್ಸರ್ ರಮೇಶ್ ಪ್ರೈವೇಟ್ we have our RO plant ಇದೇ ಮನೆ ಸರ್ ನಮ್ಗೆ ಫುಲ್ಲು ಬಾಡಿ ಫುಲ್ಲು ಸ್ಪ್ರೆಡ್ ಆಗಿತ್ತು. ನೀವು ಪಿಡಿ ಅಮ್ಮ ಇವಾಗ ಇಲ್ಲಿ ಸುತ್ತು ಇವಾಗ ಇದು ಬೋರ್ದು ನಿಮ್ಮ ಬೋರ್ವೆಲ್ದು ಆಮೇಲೆ ಈ ಹಾಲು ಮಕ್ಕಳು ಇದು ಮಾಡ್ತಾರಲ್ಲ ಹಾಲು ಕುಡಿತಾರಲ್ಲ ಮಕ್ಕಳು ಆ ಹಾಲು ಟೆಸ್ಟ್ ಮಾಡಿಸ್ಬೇಕು ನಮಗೆ. ತರಕಾರಿ ಟೆಸ್ಟ್ ಮಾಡಿಸ್ಬೇಕು. ಅಂದ್ರೆ ಈ ಇದ್ರಲ್ಲಿ ಬೆಳೆದಿರೋ ತರಕಾರಿ ಇಲ್ಲಿ ಬೆಳೆದೋ ತರಕಾರಿ ಇಲ್ಲೇನು ದನಗಳಿದ್ದಾವೆ ಮಿಲ್ಕು ನೀರು ಚೆಕ್ ಮಾಡಿ ತರಕಾರಿ ನೋಟ್ ಮಾಡ್ಕೊಳ್ಳಿ. ಅವ್ರು ಯಾರು ಮಾಡಲ್ಲ. ಎನ್ವೈರ್ಮೆಂಟ್ ಅವ್ರು ಮಾಡಿದ್ರೆ ಅಂದರೆ ಎಲ್ಲಿ ಎನ್ವೈರ್ಮೆಂಟ್ ಅವರು ಚೆಕ್ ಮಾಡಿಲ್ಲ ಅಂತ ಹೇಳಿದ್ರು. ಹೋಗೇ ಬಿಟ್ಟು ಅವರು ಸರ್ ಅವ್ರು ಏನೇ ಕೊಟ್ಟರು ರಿಪೋರ್ಟ್ ಚೆನ್ನಾಗದೆ ಅಂತ ಕೊಡ್ತಾರೆ ಸರ್ ಸರ್ಕಾರ. ಕೊಳ್ಳಿ ದೊಡ್ಡ ನಾವೆಲ್ಲ ರಿಪೋರ್ಟ್ ಮಾಡಿದ್ದೀವಿ. ನಾನು ಮಾಡ್ತೀನಿ ಸುಮ್ಮನೆ ಅವ್ರು ಮಾಡ್ತಾ ಇಲ್ಲ, ನಾನು ಬೇರೆ ಕಡೆ ಮಾಡ್ತೀನಿ. ಅಮ್ಮ ತರಕಾರಿ ವೆಜಿಟೇಬಲ್ಸ್ ತರಕಾರಿ ಸೌತೆಕಾಯಿ ಚೆಕ್ ಮಾಡಿ. ಸೌತೆಕಾಯಿ, ಕ್ಯಾರೆಟು, ಈ ಸೊಪ್ಪು ಇಂಪಾರ್ಟೆಂಟ್ ಸೊಪ್ಪು ಅದು ಚೆನ್ನಾಗಿ ಬರುತ್ತೆ ಸೊಪ್ಪು. ಇಲ್ಲಿ ಜೋಳ ಬರ್ಬೋದು, ಟೊಮೊಟೊ ಎಲ್ಲ ಐಟಮ್ ಚೆಕ್ ಮಾಡಿ. ಅವ್ರು ಸಪ್ರೇಟ್ ಕೊಡಿ. ನೀವು ಒಂದು ರಿಪೋರ್ಟ್ ಸಪ್ರೇಟ್ ನೀವು ಸಪ್ರೇಟ್ ಮಾಡಿ ಅವ್ರ ಹತ್ರ ಕೆಲಸ ಮಾಡ್ತಾರೆ ಮಾಡ್ತೀವಿ. ಮಿಲ್ಕ್ ಚೆಕ್ ಮಾಡಿ, ನೀರು ಚೆಕ್ ಮಾಡಿ. ನೀವು ತರಕಾರಿ ಚೆಕ್ ಮಾಡಿದ್ದೀರಾ ಇಲ್ಲಿ? ಏನೂ ಮಾಡಿಲ್ಲ. ಯಾವಾಗ ಮಾಡೋದು? ಅದೇ ರೀ 20 ವರ್ಷ ಸಫರ್ ಆಗ್ತಾ ಇದ್ದಾರೆ. ಇಷ್ಟೊತ್ತಿಗೆ ನೀವು ಈ ಮಕ್ಕಳು ಹಾಲ್ಗಿಲ್ ಕುಡಿತಾರಲ್ರಿ, ಇಲ್ಲಿ ಅಂಗನವಾಡಿ ಸೆಂಟರ್ ಇದೆ ಸರ್ ಏನಿಲ್ಲ, ಇಲ್ಲಿ ನಮ್ಮ ಮನೆಗೆ ನೀರು ಬಿಸಿನೀರು ಕಾಸಿದ್ರೆ ಎಲ್ಲ ಕೇಟ್ಕೊಂತದೆ ಮೆಕ್ಕ. ಅದು ಎಲ್ಲ ಕಡೆ ಬರ್ತಾ ಇದ್ರಿ. ಅದು ಇದು ಸರ್ ಇಲ್ಲಿ ಬಿಸಿನೀರು ಕಾಸಿದ್ರೆ ಎಲ್ಲ ಮ್ಯಾಕ್ ಕೇಟ್ಕೊಂತದೆ ಕೆಮಿಕಲ್. ಇವಾಗ ನನಗೆ ಅಷ್ಟು ಮಾಡಮ್ಮ ನೀವು. ಇಲ್ಲಿ ಮಕ್ಕಳಿಗೆ ಹಾಲು ಕೊಡ್ತಿರೋದು ನೀವು, ಅದೇ ಹಾಲು ತಗೊಂಡೋಗಿ ಅಂಗನವಾಡಿ ಸ್ಕೂಲ್ ಯಾವುದು ಅಂಗನವಾಡಿ ಟೀಚರ್ಸ್ ಪಂಚಾಯತಿ ಮುಂದೆನೆ ಅದು ತಗೊಳ್ಳಿ. ಅದು ತರಕಾರಿ, ನೀರು, ಹಾಲು ಮಿಕ್ಸ್ ಮಾಡಿ. ಆಮೇಲೆ ಈ ಹೊಸದಾಗಿ ಇಲ್ಲಿ ಈ ಮಕ್ಕಳು ಹುಟ್ಟಿದಾರಲ್ಲ, ಸಣ್ಣ ಮಕ್ಕಳು, ಅದೇ ಅದು ಸ್ವಲ್ಪ ಚೆಕ್ ಮಾಡಮ್ಮ. ಅವರು ಇದು ಅಬ್ನಾರ್ಮಲಿಟಿ ಏನೋ ಇದೆಯಾ, ಎಲ್ಲ ಮಂದ ಇದ್ದಾರಾ, ಫುಲ್ ಶಾರ್ಪ್ ಇದ್ದಾರಾ, ಸ್ವಲ್ಪ ಚೆಕ್ ಮಾಡಿ. ಅಷ್ಟು 5 ಐಟಮ್ ಬರ್ತದೆ.